ಆದಿಮ ಸಾಂಸ್ಕೃತಿಕ ಯಾನ 200 ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ನಾವು ಸುಮಾರು 18 ವರ್ಷಗಳಿಂದ ಪ್ರತಿ ತಿಂಗಳು ಕೂಡ ಹುಣ್ಣಿಮೆ ಹಾಡಂತ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಪ್ರತಿ ತಿಂಗಳು ಹುಣ್ಣಿಮೆ ದಿವಸ ಅದು 199 ತಿಂಗಳುಗಳು ನಾವು ಪೂರೈಸಿದ್ದೇವೆ. ಈಗ 200ನೇ ಹುಣ್ಣಿಮೆ ಈ ತಿಂಗಳು 26ನೇ ತಾರೀಕು ನಾವು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಲು PWD ಮಿನಿಸ್ಟರ್ ಅಂತ ಸತೀಶ್ ಜಾರಕಿಹೊಳಿ ಬಂದು ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡ್ತಾರೆ. ಹಾಗೆ ಹಿಂದೂ ಧರ್ಮನ್ನಾಪುರ ಅಂತಕ್ಕಂಥವ್ರು ಕೂಡ ಬರ್ತಾ ಇದ್ದಾರೆ. ಅವರು ಸಂವಾದ ಸಂಪಾದಕರಾಗಿದ್ದಾರೆ. ಹಾಗೆ ನಮ್ಮ ಟ್ರಸ್ಟಿ ಆದಂಥ ಪದ್ಮಾಲಯ ನಾಗರಾಜ್ ಅವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ತಾ ಇದ್ದಾರೆ. ಅದು ಆ ಕಾರ್ಯಕ್ರಮದಲ್ಲಿ ಆ ನಂತರ ನಾವು 3 ದಿನಗಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಮೊದಲನೇ ದಿನ ಉದ್ಘಾಟನೆಯ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದೇವೆ. ಅದಾದ ನಂತರ ನಾವು ಒಂದು ಅದಾದ ನಂತರ ಸೆಮಿನಾರನ್ನು ಮಾಡ್ತೇವೆ ನಾವು. ಹಾಗೆ 2 ದಿವಸಗಳ ಕಾಲ ಬೆಳಗ್ಗೆ ಮಧ್ಯಾಹ್ನ ಸೆಮಿನಾರ್ಗಳನ್ನು ಮಾಡ್ತೇವೆ. ಅದರ ಮುಂದೆ ಆ ನಂತರ ನಾವು ಮತ್ತೆ ಕಲ್ಚರಲ್ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಈ ಕಲ್ಚರಲ್ ಕಾರ್ಯಕ್ರಮಗಳನ್ನು ನಿರ್ವಹಿಸಲು ನಾವೇನು ಮಾಡಿದ್ದೇವೆ ಅಂದರೆ, ಇಡೀ ದಕ್ಷಿಣ ಭಾರತದ 5 ರಾಜ್ಯಗಳ ಜಾನಪದ ಕಲಾ ತಂಡಗಳನ್ನು ನಾವು ಕರೆಸ್ತಾ ಇದ್ದೇವೆ. ಸೌತ್ ಝೋನಿಂದ ಬರ್ತಾ ಇದ್ದೇವೆ. ಹಾಗೆಯೇ ಕರ್ನಾಟಕದಲ್ಲಿ 5 ತಂಡಗಳನ್ನು ನಾವು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಕೂಡ ನಾವು ಬರಮಾಡಿಕೊಂಡಿದ್ದೇವೆ. ಈ 10 ಕಲಾ ತಂಡಗಳು ಕೂಡ 3 ದಿವಸಗಳ ಕಾಲ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇಲ್ಲಿ ನಡೆಸ್ತೇವೆ ನಾವು. ಅದಾದ ನಂತರ ಕೊನೆಯ ದಿನ 3 ದಿನಗಳಾದ ನಂತರ ಕೊನೆಯ ದಿನ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮದಲ್ಲಿ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅವ್ರ ಜೊತೆಯಲ್ಲಿ ಸುಮಾರು 5-6 ಜನ ಕ್ಯಾಬಿನೆಟ್ ಮಿನಿಸ್ಟರ್ಗಳು ಕೂಡ ಅವ್ರ ಜೊತೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಆ ಕಾರ್ಯಕ್ರಮ ಕೂಡ ಇಲ್ಲೇ ನಮ್ಮ ಪ್ರಿಮಿಸಸ್ಸಲ್ಲೇ ಕೂಡ ನಡೀತದೆ. ಆ ಕಾರ್ಯಕ್ರಮ ಅದರಲ್ಲಿ ಸಿದ್ದರಾಮಯ್ಯನವರು ಪಾಲ್ಗೊಳ್ತಾ ಇದ್ದಾರೆ. ಮೊದಲಿಂದ ಕೂಡ 18 ವರ್ಷಗಳ ಕಾಲ ಸಾರ್ವಜನಿಕರ ಬೆಂಬಲದಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಆದಿಮದ ಎಲ್ಲ ಚಟುವಟಿಕೆಗಳಲ್ಲಿ ಕರ್ನಾಟಕವಲ್ಲದೆ ರಾಜ್ಯಗಳು ಮತ್ತು ಹೊರದೇಶಗಳಿಂದ ಕೂಡ ಇಲ್ಲಿ ಬಂದು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಹೋಗಿದ್ದಾರೆ. ಇದು ಇವತ್ತಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಮತ್ತು ನಿಮ್ಮೆಲ್ಲರಿಗೂ ಕೂಡ ಹೆಮ್ಮೆಯನ್ನು ಪಡ್ತಕ್ಕಂಥ ವಿಚಾರ ಕೂಡ ಆಗಿದೆ. ಆದ್ದರಿಂದ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ 3 ದಿವಸಗಳ ಕಾಲ ಭಾಗವಹಿಸಿ ಇಲ್ಲಿ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಸಾರ್ವಜನಿಕರಿಗೆ ಇದನ್ನು ಪ್ರಕಟಣೆ ಮಾಡಬೇಕು ಅಂತ ಹೇಳ್ತಾ ತಮ್ಮಲ್ಲಿ ಕೂಡ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ.